ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ನಾವು ಒಂದು 5 ಪಾಯಿಂಟ್ಸಿಗೆ ಸೈಟ್ ಸೀಯಿಂಗ್ ಮಾಡೋಕ್ಕೆ ಹೋಗ್ತಿದ್ದೀವಿ ಲೇಯಲ್ಲಿ. ಇದು ಡೇ 2 ಆ್ಯಕ್ಚುಲಿ. ಸೊ ಈಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೆ, ಇಲ್ಲಿ ನೋಡ್ಬೋದು. ಸೊ ಬೇಸಿಕಲಿ ಇವತ್ತು ಜಾನ್ಸ್ಕರ್ ಮತ್ತು ಇಂಡಸ್ ವ್ಯಾಲಿ ರಿವರ್ ರಾಫ್ಟಿಂಗ್ ಮಾಡೋಕ್ಕೆ ಹೋಗ್ತೀವಿ. ಮತ್ತು ಸೋನಮ್ ವಾಂಗ್ಚುಕ್ ಅವ್ರ ಸ್ಕೂಲ್ ಕೂಡ ನೋಡೋಕ್ಕೆ ಹೋಗ್ತಿದ್ದೀವಿ. ನಿಮ್ಗೆ ಗೊತ್ತಿರ್ಬೋದು ಸೋನಮ್ ವಾಂಗ್ಚುಕ್ ಯಾರಂತ. ಸೊ ಇನ್ನೂ ಪಾಯಿಂಟ್ಸ್ನ ರಿವೀಲ್ ಮಾಡಲ್ಲ, ಅಲ್ಲೇ ಹೋಗಿ ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ ಒಳಗಡೆ. ಸೊ ನಾವು ಫಸ್ಟ್ಲಿ ಹಾಲ್ ಆಫ್ ಫೇಮಿಗೆ ಬಂದಿದ್ದೀವಿ, ಇಲ್ಲಿ ನೋಡ್ಬೋದು. ಸೊ ಪಾರ್ಕಿಂಗಲ್ಲಿದ್ದೀವಿ. ಸೊ ಒಳಗೆ ಕ್ಯಾಮ್ರಾ ಫೋಟೋಗ್ರಫಿ ಎಲ್ಲ ಇದ್ದರೆ ತೋರಿಸ್ತೀನಿ, ಇಲ್ಲಾಂದರೆ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಹೇಳ್ತೀನಿ ಬಂದು. ಸೊ ಇದು ಲೇಯಿಂದ ಒಂದು ಸ್ವಲ್ಪ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ, ಒಂದು 5 ಕಿಲೋಮೀಟ್ರ್ ಒಳಗಡೆನೆ. ಸೊ ಬನ್ನಿ ಹೋಗೋಣ. ಸೊ ಗೈಸ್ ನೋಡ್ಬೋದು, ಇಲ್ಲೆಲ್ಲ ಟ್ಯಾಂಕರ್ಸ್ ಹಾಕಿದ್ದಾರೆ, ಆರ್ಮಿ ಟ್ಯಾಂಕರ್ಸು. ಸೊ ಇದೇ NH ನ್ಯಾಷನಲ್ ಹೈವೇ ಲೇದು. ಲೇಯಿಂದ ಕಾಶ್ಮೀರು, ಜಾನ್ಸ್ಕರ್ ವ್ಯಾಲಿ ಎಲ್ಲ ಕಡೆ ಹೋಗುತ್ತೆ ಇಲ್ಲಿಂದ. ಸೊ ಇದೇ ನೋಡಿ ಹಾಲ್ ಆಫ್ ಫೇಮ್ ಇಲ್ಲಿದೆ ನೋಡಿ. ಸೊ ಐ ಕ್ಯಾನ್ ಸಿ ವೆರಿ ಗುಡ್ ಅಮೌಂಟ್ ಆಫ್ ಬೈಕರ್ಸ್ ಹಿಯರ್. ಬೈಕರ್ಸ್ನ ನೋಡ್ಬೋದು, ಮೇನ್ಲಿ ಹಿಮಾಲಯನ್ ಬೈಕೇ ಜಾಸ್ತಿ ಇಲ್ಲಿ ನೋಡ್ಬೋದು ನೀವೆಲ್ಲ. ಸೊ ಗೈಸ್ ನೀವೇನಾದರೂ ಇಲ್ಲಿ ಬಂದರೆ ನಿಮ್ಮ ಕಾರ್ಡ್ನ ಕ್ಲೀನಾಗಿ ಇಟ್ಕೊಳ್ಳಿ, ಡೆಬಿಟ್ ಕಾರ್ಡ್ನ. ಯಾಕಂದರೆ ಇಲ್ಲಿ ಫೋನ್ಪೇ ನಡೆಯಲ್ಲ, ಕ್ಯಾಶು ನಡೆಯಲ್ಲ. ಸೊ ಕಾರ್ಡ್ ಟ್ರಾನ್ಸಾಕ್ಷನ್ನೇ ಮಾಡಬೇಕಾಗುತ್ತೆ. ನಂದು ಆಗಲಿಲ್ಲ, ಅದೇ ಬೇರೆಯವರಿಂದ ಮಾಡಿಸಿದೆ, ಥ್ಯಾಂಕ್ಸ್ ಹೇಳ್ಬೇಕು ಅವರಿಗೆ. ಸೊ ಇದೇ ನೋಡಿ ಎಂಟ್ರೆನ್ಸು ಹಾಲ್ ಆಫ್ ಫೇಮಿಂದು. ಸೊ ನೀವು ಇಲ್ಲಿ ಬಂದರೆ ನಿಮಗೆ ಇಂಡಿಯಾ ಪಾಕಿಸ್ತಾನ ವಾರ್ ಬಗ್ಗೆ ನಿಮಗೆಲ್ಲ ತಿಳ್ಕೊಳೋಕ್ಕೆ ಸಿಗುತ್ತೆ. ಪ್ಲಸ್ ಅಲ್ಲಿ ಯಾರ್ಯಾರು ಮ್ಯಾರ್ಟಿಯರ್ ಆದರೂ ಅದ್ರ ಬಗ್ಗೆ ಎಲ್ಲ ಇದೆ ಇಲ್ಲೆಲ್ಲ ಫುಲ್ ಡೀಟೇಲ್ಡ್ ಆಗಿದೆ ಇನ್ಸ್ಟ್ರಕ್ಷನ್ಸು. ಸೊ ಇದೇ ನೋಡ್ಬೋದು ದ ಹಾಲ್ ಆಫ್ ಫೇಮು. ವಾವ್, ನಾನೀಗ ಹಾಲ್ ಆಫ್ ಫೇಮ್ ಒಳಗಡೆ ಇದ್ದೀನಿ. ನೋಡ್ಬೋದು ಯಾರ್ಯಾರು ಇಲ್ಲಿ ಶಹೀದರಾಗಿದ್ದಾರೋ. ಸೊ -70 ಡಿಗ್ರಿಯಲ್ಲೆಲ್ಲ ಯಾರ್ಯಾರು ಇಂಡಿಯನ್ ಆರ್ಮಿ ಬ್ರೇವ್ ಆಗಿ ತಮ್ಮ ಜೀವನ ತ್ಯಾಗ ಮಾಡಿದಾರೋ ದೇಶಕ್ಕಾಗಿ. ಸೊ ಅವ್ರದ್ದೆಲ್ಲ ಇಲ್ಲಿ ಫೋಟೋಸ್ಗಳಿದ್ದಾವೆ, ಇಲ್ಲಿ ನೋಡ್ಬೋದು. ಅದರಲ್ಲೊಬ್ಬರು ಕ್ಯಾಪ್ಟನ್ ವಿಕ್ರಮ್ ಬಾತ್ರಾನು ಒಬ್ಬರು. ಸೊ ಈ ಗೈಡ್ ಇಲ್ಲಿ ಏನಿದ್ದಾರೋ ತುಂಬ ನಮಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಎಲ್ಲನೂ. ಸೊ ನೋಡ್ಬೋದು, ಪಾಕಿಸ್ತಾನಿ ಗನ್ ಮೆಷಿನು ಕ್ಯಾಪ್ಚರ್ ಡ್ಯೂರಿಂಗ್ 1965 ವಾರ್. ಸೊ ಹೆವಿ ಇನ್ಫಾರ್ಮೇಷನ್ ಇದೆ ಇಲ್ಲೆಲ್ಲ ನೋಡ್ಬೋದು. किसी भी जगह मिलेगा, ठीक है। आर्मी की पाकिस्तान आर्मी वहां पे उसने देखा लंबे चौड़े पठानी सूट, बाबू की आवाज से ये हॉल हिल जाना चाहिए। हिलेगा? आप में जोश है? आप में जोश है? चलिए शुरू कीजिए दोबारा जोर से। भारत माता की जय! भारत माता की जय! भारत माता की जय! थैंक यू सर, थैंक यू मैम, जय हिंद. ಸೊ ಗೈಸ್ ನಾವೀಗ ವಾರ್ ಮೆಮೋರಿಯಲ್ ಒಳಗೆ ಬಂದಾಗಿದೆ. ಸೊ ಹಾಲ್ ಆಫ್ ಫೇಮ್ ಒಳಗೆ. ಸೊ ಅಲ್ಲಿ ಕ್ಯಾಪ್ಟನ್ ನಮಗೆಲ್ಲ ಬ್ರೀಫಿಂಗ್ ಮಾಡಿದ್ರು, ತುಂಬ ಚೆನ್ನಾಗಿ ಅನಿಸ್ತು ಕೇಳಿ. ಸೊ ಇಲ್ಲಿ ನೋಡ್ಬೋದು, ಇದೇ ವಾರ್ ಮೆಮೋರಿಯಲ್ಲು ಅಲ್ಲಿದೆಯಲ್ಲ, ಅದೇ ವಾರ್ ಮೆಮೋರಿಯಲ್ ನೀವು ನೋಡ್ತಿರ್ಬೋದು ಇಲ್ಲಿ. ಸೊ ಬೇಸಿಕಲಿ ಇಲ್ಲಿ ಯಾರ್ಯಾರು ನಮ್ಮ ಇಂಡಿಯನ್ ಆರ್ಮಿ ಯಾರ್ಯಾರು ಶಹೀದ್ ಆಗಿದ್ದಾರೋ ಸೊ ಅವ್ರದ್ದೆಲ್ಲ ವಾರ್ ಮೆಮೋರಿಯಲ್ ಇದೆ ಆ್ಯಕ್ಚುಲಿ, ನೋಡ್ಬೋದು. ಸೊ ಗೈಸ್ ನಾವೀಗ ಶೌರ್ಯ ಸ್ಥಳ ಅಂತ ಇದು ಪ್ಲೇಸು, ಇಲ್ಲಿಗೆ ಬಂದಿದ್ದೀವಿ. ಸೊ ನೋಡ್ಬೋದು. ಸೊ ಇಲ್ಲೆಲ್ಲ ಯಾರ್ಯಾರು ವೀರಮರಣ ಹೊಂದಿದ್ದಾರೋ ಸೊ ಅವ್ರ ಸಮಾಧಿಗಳಿದ್ದಾವೆ ಇಂಡಿಯನ್ ಆರ್ಮಿ ಅವ್ರದ್ದು. ಸೊ ಆ್ಯಸ್ ಇಟ್ ಈಸ್ ಕಾರ್ಗಿಲ್ ವಾರ್ ಆಗಿರ್ಬೋದು, ಸೊ ಬೇರೆ ಎಲ್ಲನೂ ಇಲ್ಲಿ ನೋಡ್ಬೋದು. ಸಂತ ಬೀರ್ ಥಾಪ ಅಂತ LNK ರೈಫಲ್ ಮ್ಯಾನ್ ಇನ್ ಮೆಮೊರಿ ಆಫ್ ದೋಸ್ ಬ್ರೇವ್ ಸೋಲ್ಜರ್ಸ್ ಮ್ಯಾಟ್ರೋಡಮ್ ಡ್ಯೂರಿಂಗ್ 1947 ಮತ್ತು 1948 ವಾರ್. ಸೊ ಅದು ಇದೆ. ಸೊ ಇಲ್ಲಿ ನೋಡ್ಬೋದು, ಆಕ್ಸಿಜನ್ ಸ್ವಲ್ಪ ಲೋ ಇದೆ ಇಲ್ಲಿ. ಟ್ರಿಬ್ಯೂಟ್ ಟು ಅವರ್ ಹೀರೋಸ್ ಇಲ್ಲಿದೆ ನೋಡಿ. ಸೋಲ್ ಆಫ್ ದ ಮೆನ್ ವಿ ಹಾನರ್ ಎನ್ರೋಲ್ಡ್ ಆನ್ ದ ಸ್ಕ್ರೋಲ್ ಆಫ್ ದ ಫೇಮ್ ಆರ್ ದ ಮಿಲಿಯನ್ಸ್ ಹೂ ಗೋ ಅನ್ಮೆನ್ಷನ್ಡ್, ದ ಹೀರೋಸ್ ವಿ ನೆವರ್ ನೇಮ್. ಸೊ ಇಲ್ಲಿ ನೋಡ್ಬೋದು ನೀವು, ಇದೊಂದು ಹಾಲ್ ಆಫ್ ಫೇಮ್ ಥರ ಅಂತಲೇ ಹೇಳ್ಬೋದು. ಬೇಸಿಕಲಿ ಅದು ಆಗಲೇ ಅದೇ ಜಾಗದಲ್ಲಿ ಇದ್ದಿದ್ದು ನಾವು. ಸೊ ಭಾಳ ಇದ್ದಾವೆ ಇಲ್ಲೆಲ್ಲ ಅಲ್ಲಿ ತನಕ. ಸೊ ಅಲ್ಲಿ ನೋಡ್ಬೋದು ಬ್ಯೂಟಿಫುಲ್ ವ್ಯೂ ಇದೆ, ನಮ್ಮ ಲಡಾಖಿನ ಪರ್ವತಗಳು ಅಂತಲೇ ಹೇಳ್ಬೋದು. ಬೇಸಿಕಲಿ ಭಾಳ ಇದ್ದಾವೆ, ನೀವು ನೋಡ್ಬೋದು ಅದೆಲ್ಲ. ಸೊ ಗೈಸ್ ನಾವು ನಮ್ಮ ಜರ್ನಿನ ಮುಂದುವರಿಸಿದ್ವಿ ಕಾರಲ್ಲಿ. ಸೊ ನಮ್ಮ ಡ್ರೈವರ್ನ ಮೀಟ್ ಮಾಡಿಸ್ಬಿಡ್ತೀನಿ ನಿಮಗೆ. ये सोनम भाई, क्या हाल है? हेलो, किधर जा रहे भाई? अभी ब्रीफिंग दे दो थोड़ा हमको. अभी हम लोग जाएंगे सोनम वांगचुक के जो स्कूल है उधर जाए. ओके. ಸೊ ಸೋನಮ್ ವಾಂಗ್ಚುಕ್ ಅವ್ರ ಸ್ಕೂಲಿಗೆ ಹೋಗ್ತಿದ್ದೀವಿ. ಸೊ ಬನ್ನಿ ಹೋಗೋಣ. ಇಲ್ಲಿ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ಅಂತ ನೋಡ್ಬೋದು.
ಸೊ ಬೇಸಿಕ್ಲಿ ಇವರು ಸಮ್ಮರ್ಸಲ್ಲಿ ಗಾಡಿ ಓಡಿಸೋದು ಆ್ಯಂಡ್ ವಿಂಟರ್ಸಲ್ಲಿ ಒಬ್ಬ ಟೈಕ್ವಾಂಡೋ ಅಥ್ಲೀಟ್ ಇವರು. ಸೊ ಈಗ ವಿಂಟರ್ಸಲ್ಲಿ ಪ್ರಾಕ್ಟೀಸ್ ಮಾಡೋಕೆ ಹೋಗ್ತಾರೆ ಬೇಸಿಕ್ಲಿ. अभी जाओगे प्रैक्टिस के लिए? कब जाओगे? अभी इसी मतलब इस महीने के एंडिंग में ही जाएंगे. इस महीने के एंडिंग? हाँ. ಓಕೆ, ಈ ಮಂತ್ ಎಂಡಿಗೆ ಹೋಗ್ತಾರೆ ಅವರು. ಸೊ ಖಾಲಿ ಟೈಮಲ್ಲಿ ಅಷ್ಟೇ ಗಾಡಿ ಓಡಿಸೋದು. ಬೇಸಿಕ್ಲಿ ನಾನು ಶಾಕ್ ಆದ ಕೇಳಿ. 22 ವರ್ಷ ಅವರಿಗೆ, ನನಗೊಂದು 19 ವರ್ಷ ಇರಬೇಕು. ನನಗಿಂತ ಎಷ್ಟು 2-3 ವರ್ಷ ದೊಡ್ಡವರು. ನಡೀರಿ. ರೋಡ್ ಮಾತ್ರ ಸೀನಿಕ್ ಇದೆ, ಇಲ್ಲೆಲ್ಲ ನೋಡ್ಬೋದು. ಸಖತ್ತಾಗಿದೆ ರೋಡ್ ಮಾತ್ರ. ನೋಡ್ಬೋದು. ಹೊರಗಡೆ ಥಂಡಿ ಇದೆ, ಸೊ ಅಷ್ಟು ಕಡಿಮೆ ಆಗಿದೆ ಈಗ, ನಿನ್ನೆಗಿಂತ ಜಾಸ್ತಿ ಕೋಲ್ಡ್ ಇಲ್ಲ. ನೋಡ್ತಿರ್ಬೋದು ಈ ಹಳ್ಳಿ ಸೋನಮ್ ವಾಂಗ್ಚುಕ್ ಅವ್ರದ್ದು. ಸೋನಮ್ ವಾಂಗ್ಚುಕ್ ಯಾರು ನಿಮ್ಗೆ ಗೊತ್ತಿಲ್ಲ ಅಂದರೆ, ಸೊ ಈಸ್ ಆನ್ ಇಂಡಿಯನ್ ಇಂಜಿನಿಯರ್, ಇನ್ನೋವೇಟರ್ ಆ್ಯಂಡ್ ಸ್ಟೂಡೆಂಟ್ಸ್ ಆ್ಯಂಡ್ ಕಲ್ಚರಲ್ ಮೂವ್ಮೆಂಟ್ನ ಸ್ಟಾರ್ಟ್ ಮಾಡಿದ್ದು ಲಡಾಖಲ್ಲಿ ಇವರೇ. ಸೊ ಇದೇ ಅವ್ರ ಹಳ್ಳಿ. ಸೊ ಭಯ ಸ್ಕೂಲ್ ಕಾ ಬತಾಯ आपने? ಹಾಂ, ಅಲ್ಲಿ ನೋಡ್ತಿದ್ದೀರಲ್ಲ ಅದೇ ಅವ್ರ ಸ್ಕೂಲು. ಅವ್ರ ಸ್ಕೂಲಿಗೆ ಹೋಗೋಣ ಈಗ. ಸೊ ಭಾಳ ಜನ ಬರ್ತಾರೆ ಅವ್ರ ಸ್ಕೂಲಿಗೆ. ಇಲ್ಲಿ ಒಂದು ಟೂರಿಸ್ಟ್ ಪ್ಲೇಸ್ ಆ್ಯಕ್ಚುಲಿ. ನೋಡ್ಬೋದು ಎಲ್ಲ ಅವ್ರ ಹಳ್ಳಿನೇ. ಗಾವ್ಕನ ಫೇ ಹಳ್ಳಿ ಅಂತ ಇದ್ರ ಹೆಸರು. ಸೊ ಫೇ ಅಂತಾರೆ ಇದಕ್ಕೆ ಬೇಸಿಕಲಿ. ಇಲ್ಲೆಲ್ಲ ನೋಡ್ಬೋದು. ಸೊ ಗೈಸ್ ನಾವೀಗ ಸೆಕ್ಮೋಲ್ ಸ್ಕೂಲಿಗೆ ಬಂದಿದ್ದೀವಿ. ಸೋನಮ್ ವಾಂಗ್ಚುಕ್ ಅವ್ರದ್ದು ಇವತ್ತು ಕ್ಲೋಸ್ ಇದೆ ಅಂತಿದ್ದಾರೆ. ಸೊ ಇವರು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ನಾನು ಸ್ಟೂಡೆಂಟ್ ಅಂತ. ಸೊ ಇಲ್ಲಿ ನೋಡ್ಬೋದು ಇದೇ ಇವ್ರ ಕ್ಯಾಂಪಸ್. ಬ್ಯೂಟಿಫುಲ್ ಆಗಿದೆ ಕ್ಯಾಂಪಸ್ ಮಾತ್ರ. ಸೊ ಅಲ್ಲಿ ನೋಡ್ಬೋದು ಅದೆಲ್ಲ ಅವ್ರ ಸ್ಕೂಲು. ಆ ಕಡೆನೂ ಇದೆ ಕ್ಯಾಂಪಸ್ ಎಲ್ಲ. ಸೊ ಗೈಡ್ ಇಲ್ಲ ಬೇರೆ ಇವತ್ತು ಕ್ಲೋಸ್ಡ್ ಅಲ್ಲ, ಅದಕ್ಕೆ ಗೈಡ್ ಬೇರೆ ಇಲ್ಲ. ಸ್ಯಾಟರ್ಡೇ ಇವತ್ತು, ಅದಕ್ಕೆ. ಸೊ ಟ್ರೈ ಮಾಡೋಣ ಆದಷ್ಟು ಒಳಗೆ ಹೋಗೋಕ್ಕೆ. ಸೊ ಗೈಸ್ ಎಂಟ್ರಿ ಸಿಕ್ಕಿಲ್ಲ, ಯಾಕಂದರೆ ಸ್ಟ್ರಿಕ್ಟ್ ರೂಲ್ಸ್ ಅಂತೆ. ವಾಪಸ್ ಹೋಗ್ತಾ ಇದ್ದೀವಿ. ನೋಡ್ಬೋದು. ಸೊ ಗೇಟ್ ಹತ್ರ ಯಾರು ಫೋಟೋ ತೆಗೆಸ್ಕೊಳಕ್ಕೆ ಟ್ರೈ ಮಾಡೋಣ, ಅದೇ ಗೇಟು. ಸೊ ಇವತ್ತು ಕ್ಲೋಸ್ ಅಲ್ಲ, ಸ್ಯಾಟರ್ಡೇ ಅಲ್ಲ, ಅದಕ್ಕೆ. ಸೊ ಇಲ್ಲಾಂದರೆ ಒಂದು ಒಳ್ಳೆ ಟೂರ್ ಸಿಗೋದು ನಮಗೆ. GKನೂ ಇಂಪ್ರೂವ್ ಆಗೋದು ನಮ್ಮದು. ಸೋನಮ್ ವಾಂಗ್ಚುಕ್ ಸರ್ ಅವ್ರ ಸ್ಕೂಲಲ್ಲ, ಅದಕ್ಕೆ. ನೋಡಿ. ಸೊ ಒಳಗಂತೂ ಎಂಟ್ರಿ ಸಿಕ್ಕಿಲ್ಲ, ಹೊರಗಿಂದಾನೇ ಫೋಟೋ ತೆಗೆದುಬಿಡೋಣ. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ವ್ಯೂ ಮಾತ್ರ. ಸೊ ಇಲ್ಲಿ ನೋಡ್ಬೋದು ಇದೇ ಸೆಕ್ಮೋಲು. ನಿಧಾನಕ್ಕೆ ನಡಿಬೇಕಾಗುತ್ತೆ ಸ್ವಲ್ಪ. ನೋಡ್ಬೋದು. ಸೊ ಸೆಕ್ಮೋಲ್ ಸ್ಕೂಲ್ ಅಂತ ಇವ್ರ ಹೆಸರು. ಸೆಕ್ಮೋಲ್ ಕ್ಯಾಂಪಸ್ಸು ಎಷ್ಟು ಚೆನ್ನಾಗಿದೆ ನೋಡಿ ಸ್ಕೂಲು. ಸೊ ಎರಡು ಸ್ವಲ್ಪ ಫೋಟೋ ತಗೊಂಡು ಹೋಗ್ಬಿಡೋಣ ಇಲ್ಲಿಂದ. ಸೊ ಗೈಸ್ ನೆಕ್ಸ್ಟ್ ನಾವೀಗ ಶ್ಯಾಮ್ ವ್ಯಾಲಿಗೆ ಹೋಗ್ತಿದ್ದೀವಿ, ರಿವರ್ ರಾಫ್ಟಿಂಗ್ ಅದೆಲ್ಲ ಮಾಡೋಕ್ಕೆ. ಸೊ ನೋಡ್ಬೋದು ಒಂದು ಶಾರ್ಟ್ಕಟ್ ರೂಟಲ್ಲಿ ಹೋಗ್ತಿದ್ದೀವಿ ಇಲ್ಲಿ. ಸೊ ಇವರಿಗೂ ಗೊತ್ತಿರಲಿಲ್ಲ, ಮುಂದೆ ಡ್ರೈವರ್ ಇದ್ದಾರಲ್ಲ ಅವ್ರು ಹೇಳಿದ್ದು ನಮಗೆ. ಸೊ ಮಜಾ ಇದೆ ಈ ರೂಟ್, ಒಳ್ಳೆ. ಹೋಗೋಣ ಬನ್ನಿ. ಸೊ ಗೈಸ್ ನಾವೀಗ ಗುರುದ್ವಾರ ಶ್ರೀ ಪತ್ತರ್ ಸಾಹಿಬಿಗೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದಿದೆ. ಸೊ ಬೇಸಿಕ್ಲಿ ನೀವು ಇಲ್ಲಿ ಶೂ ಎಲ್ಲ ಅಲ್ಲಿ ಹೊರಗೆ ಬಿಡಬೇಕು, ಶೂ ಹಾಕಿರುತ್ತೆ. ನಾನು ಸಜೆಸ್ಟ್ ಮಾಡೋದೇನೆಂದರೆ ನಿಮ್ಮ ಕಾರಲ್ಲೇ ಬಿಟ್ಬೇಡಿ ಚಪ್ಪಲಿ, ಶೂ ಎಲ್ಲ. ಸೊ ಇಲ್ಲಿದೆ ನೋಡಿ, ಇದೇ ಗುರುದ್ವಾರ. ಇಲ್ಲೆಲ್ಲ ವ್ಯೂ ನೋಡ್ಬೋದು ಫುಲ್ಲು. ಸೊ ಮೇಲ್ಗಡೆ ಹೋಗೋಣ ಬನ್ನಿ, ನೋಡೋಣ ಇವರಿಗೆ ವಿಡಿಯೋಗ್ರಫಿ ಅಲೌಡ್ ಇದೆ ಇಲ್ಲ ಅಂತ ಕೇಳೋಣ. ಸೊ ಗೈಸ್ ಇಲ್ಲಿಂದ ತಪಸ್ಥಾನ ಸ್ಟಾರ್ಟ್ ಆಗೋದು ಗುರುದ್ವಾರದು. ಸೊ ನೋಡ್ಬೋದು ಪ್ರೆಸೆಂಟೆಡ್ ಬೈ ಆಫೀಸರ್ ಕೋ ಆ್ಯಂಡ್ ಆಲ್ ರ್ಯಾಂಕ್ಸ್ 57 ಇಂಜಿನಿಯರ್ ರೆಜಿಮೆಂಟ್ ಅಂತ ಇದೆ ಇದೆಲ್ಲ. ಸೊ ಬೇಸಿಕ್ಲಿ ಹೋಗೋಣ ನೋಡಿ. ಅಲ್ಲಿ ನಮ್ಮ ದರ್ಶನ ಮುಗೀತು. ಸೊ ಶ್ರೀ ಗುರುನಾನಕ್ ಜಿ ಅವ್ರದ್ದು. ಬೇಸಿಕ್ಲಿ ಅಲ್ಲಿ ಆರ್ಮಿ ಆಫೀಸರ್ ತುಂಬ ಒಳ್ಳೆಯವರು, ತುಂಬ ಹೆಲ್ಪ್ ಮಾಡಿದರು. ಫೋಟೋ ಎಲ್ಲ ತಕ್ಕೊಟ್ರು. ಬೇಸಿಕ್ಲಿ ಅದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ನಮಗೆ ತಿಳಿಸ್ಕೊಟ್ರು. ಆದರೆ ವಿಡಿಯೋ ಮಾಡಬಾರ್ದು ಅಂದರು. ಸೊ ಬೇಸಿಕ್ಲಿ ಈಗ ನಮ್ಮ ಜರ್ನಿನ ಮುಂದುವರ್ಸೋಣ ಬನ್ನಿ. ಇಲ್ಲಿಂದ ಶ್ಯಾಮ್ ವ್ಯಾಲಿಗೆ ಹೋಗೋಣ. ಸೊ ತುಂಬ ಚೆನ್ನಾಗಿ ಅನಿಸ್ತು ಗುರುದ್ವಾರಕ್ಕೆ ಬಂದು. ಸೊ ಗೈಸ್ ನಾವೀಗ ಮ್ಯಾಗ್ನೆಟಿಕ್ ಹಿಲ್ಲಲ್ಲಿ ಬಂದಿದ್ದೀವಿ. ಸೊ ಇದೇ ನೋಡಿ ಮ್ಯಾಗ್ನೆಟಿಕ್ ಹಿಲ್ಲು. ಸೊ ಬೇಸಿಕ್ಲಿ ಈಗ ಮ್ಯಾಗ್ನೆಟಿಕ್ ಹಿಲ್ಲಿನ ಸ್ಟೋರಿ ಏನಂದರೆ, ನೀವೇನಾದರೂ ಡ್ರೈವ್ ಮಾಡಿದರೆ ಡೌನ್ ಹಿಲ್ ಇರುತ್ತಲ್ಲ, ಎಲ್ಲಿ ಯಾವ ಕಡೆ ನೀವು ಹಿಂಗೆ ಬೆಟ್ಟ ಹತ್ತಿ ಡೌನ್ ಹಿಲ್ ಬಂದರೆ ಆ ಡೌನ್ ಹಿಲ್ಲು ಅಪ್ ಹಿಲ್ ಥರ ಕಾಣಿಸುತ್ತೆ ನಿಮಗೆ. ನಾನು ಏನು ಹೇಳ್ತೀನಿ ಅಂತ ಅರ್ಥ ಮಾಡ್ಕೊಳ್ಳಿ ನೀವು. ಗ್ರಾವಿಟಿ ಹಿಲ್ ಅಂತಲೂ ಕರೀತಾರೆ. ಸೊ ಆಪ್ಟಿಕಲ್ ಇಲ್ಯೂಷನ್ನ ನಿಮ್ಮ ಮೈಂಡಲ್ಲಿ ಇದೊಂದು ಹಾಕುತ್ತೆ ಈ ಮ್ಯಾಗ್ನೆಟಿಕ್ ಹಿಲ್ಲು. ಇದ್ರ ಸ್ಪೆಷಾಲಿಟಿ ಇದು. ಸೊ ಇದೆಲ್ಲ ನೋಡ್ಬೋದು ಇಲ್ಲೆಲ್ಲ ವ್ಯೂ. ವಾವ್ ಸಖತ್ತಾಗಿದೆ. ಸೊ ಇಲ್ಲಿ ATV ರೈಡ್ ಕೂಡ ಮಾಡ್ಬೋದು ನೀವು. ಸೊ ನೋಡೋಣ, ಬೇಸಿಕ್ಲಿ ಟ್ರೈ ಮಾಡೋಣ ರೈಡ್ ಮಾಡೋಕ್ಕೆ. ಎಷ್ಟಂತ ಕೇಳೋಣ ಬೇಸಿಕ್ಲಿ, ಪ್ರೈಸ್ ಎಷ್ಟಿದೆ ಅಂತ. ಸೊ ಪ್ರೈಸ್ ಏನಾದ್ರು ನಮ್ಮ ಬಜೆಟಿಗೆ ಬಂದರೆ ರೈಡ್ ಮಾಡೇ ಬಿಡೋಣ. ಪರ್ ಪರ್ಸನ್ 1200 ಬೀಳುತ್ತೆ. ನಾವು ನಮ್ಮ ATV ರೈಡ್ನಾಗ ಸ್ಟಾರ್ಟ್ ಮಾಡ್ತಿದ್ದೀವಿ ನೋಡ್ಬೋದು. ಸೊ ಆ್ಯಕ್ಚುಲಿ ಇದು ಬ್ರೇಕ್ ಎರಡು. ಸೊ ಇದು ಕ್ಲಚ್ ಥರ ಅಂದರೆ ಬೇಸಿಕ್ಲಿ ಇದನ್ನು ಬ್ರೇಕ್ ಹಿಡಿದು ಆನ್ ಮಾಡಿದರೆ ಗಾಡಿ ಆನ್ ಆಗುತ್ತೆ. ಇದು ಆಫ್ ಆನ್ ಬಟನ್ನು. ಸೊ ಇದು ಆ್ಯಕ್ಸಿಲೇಟ್ರು ನೋಡಿ, ರೇಸ್ ಕೊಟ್ಟರೆ ನೋಡಿ ಆ್ಯಕ್ಸಿಲೇಟ್ರ್ ಆಗ್ತದೆ. ಸೊ ಬೇಸಿಕ್ಲಿ ಆ ಟೈರ್ ಇದೆ ಫುಲ್, ಅದೊಂದು ಟ್ರ್ಯಾಕು. ಅಲ್ಲಿಂದ ನೀವು ಬಂದರೆ ಸೊ ನಿಮಗೆ ಗೊತ್ತಾಗುತ್ತೆ. ಸೊ
ಅಡ್ರೆಲಿನ್ ರಶ್ ಇದೆ ಗುರು ಇದರಲ್ಲಿ. ಏನೇನು ನೀವು ಅಲ್ಲಿ ನೋಡಿ, ನಾವು ಅಫಿಷಿಯಲಿ ವಿ ಆರ್ ಇನ್ ದ ಕಾಶ್ಮೀರ್ ರೀಜನ್. ಸಖತ್ ಮಜಾ ಬರ್ತಿದೆ ಗುರು. ಸೊ ಗೈಸ್ ನಮ್ಮ ATV ರೈಡ್ ಮುಗೀತು. ಚೆನ್ನಾಗಿತ್ತು, ಒಂಥರ ಮ್ಯಾಗ್ನೆಟಿಕಲ್ ಹಿಲ್ ಮಾಡಿದ್ವಲ್ಲ, ಅದಕ್ಕೆ ಮ್ಯಾಗ್ನೆಟಿಕ್ ಹಿಲ್ಲಲ್ಲಿ. ಸೊ ಗುಡ್ ಎಕ್ಸ್ಪೀರಿಯೆನ್ಸು ಇದೆ ನಮ್ಮ ATV ರೈಡು. ಸೊ ಬೇರೆ ಎಲ್ಲ ಇದಾವೆ ನೋಡಿ. ಸೊ ಪರ್ಫೆಕ್ಟಾಗಿ ಗೊತ್ತಾಯ್ತು ನನಗೆ ಮ್ಯಾಗ್ನೆಟಿಕ್ ಹಿಲ್ ಬಗ್ಗೆ. ಮ್ಯಾಗ್ನೆಟಿಕ್ ಹಿಲ್ಲಲ್ಲಿ ಏನಾಗುತ್ತೆ ಅಂದರೆ, ನೀವು ಗಾಡಿನ ನ್ಯೂಟ್ರಲ್ ಆಗಿ ಎಲ್ಲಾದರೂ ಪಾರ್ಕ್ ಮಾಡಿ, ಅದು ಪ್ಲೇನ್ ಸರ್ಫೇಸ್ ಆಗಿರ್ಬೋದು, ಅನ್ನಿವನ್ ಸರ್ಫೇಸ್ ಆಗಿರ್ಬೋದು, ಸೊ ಗಾಡಿ ಆಟೋಮೆಟಿಕ್ಕಾಗಿ ಮುಂದೋಗುತ್ತೆ. ಸೊ ಅದೇ ಇಲ್ಲಿ ಆಪ್ಟಿಕಲ್ ಇಲ್ಯೂಷನ್ ಅಂದಿದ್ದ ಆಗಲೇ ನಿಮಗೆ. ಸೊ ಇದನ್ನು ಗ್ರಾವಿಟಿ ಹಿಲ್ ಅಂತಲೂ ಕರಿಬೋದು ನಾವು. ಸೊ ಗೈಸ್ ಈಗ ನೀವೇನು ನೋಡ್ತೀರಾ, ಇದು ಸಂಗಮ ಪಾಯಿಂಟು, ಜಾನ್ಸ್ಕಾರ್ ನದಿ ಮತ್ತು ಇಂದಸ್ ನದಿದು. ಸೊ ಯು ಕ್ಯಾನ್ ಸಿ ಹಿಯರ್, ವಾವ್. ಸೊ ಇದೇ ನೋಡಿ ಸಂಗಮ್ ಪಾಯಿಂಟು, ಅಲ್ಲೆಲ್ಲ ರಿವರ್ ರಾಫ್ಟಿಂಗ್ ಪಾಯಿಂಟ್ ಇದೆ ನೋಡಿ. ಸೊ ದಿಸ್ ಈಸ್ ಇಟ್. ಸೊ ನಿಮಗೆ ಇಲ್ಲೊಂದು ಹೋರ್ಡಿಂಗ್ಸ್ ತೋರಿಸ್ತೀನಿ. ಸೊ ಇಲ್ಲಿ ಸಂಗಮ್ ಪಾಯಿಂಟ್ ವ್ಯೂ ಪಾಯಿಂಟ್, ಆಲ್ಟಿಟ್ಯೂಡ್ 10,657 ಅಡಿ ಮೇಲ್ಗಡೆ ಇದ್ದೀವಿ ನಾವು, ವಿಚ್ ಈಸ್ ಅ ವೆರಿ ಗುಡ್ ಥಿಂಗ್. ಆ್ಯಂಡ್ ಆಕ್ಸಿಜನ್ ಪ್ರಾಬ್ಲಮ್ ಏನಾಗ್ತೀರಾ ನಿನಗೆ, ಫಾರ್ ದ ಗಾಡ್ ಸೇಕ್ ಒಳ್ಳೇದಾಯಿತು. ಸೊ ಅದೇ ನೋಡಿ ಸಂಗಮ್ ಪಾಯಿಂಟ್ ನೋಡ್ಬೋದಿದೆ, ಬ್ಯೂಟಿಫುಲ್ ಸಂಗಮ್ ಪಾಯಿಂಟ್. ಸೊ ಸಂಗಮ್ ಪಾಯಿಂಟಿಗೆ ಬಂದ್ವಿ ಫೈನಲಿ. ಸೊ ಇಂದಸ್ ರಿವರು, ಜಾನ್ಸ್ಕಾರ್ ರಿವರು ಎರಡೂ ಸೇರ್ತಿರೋದು ಒಂದು ಹಿಸ್ಟಾರಿಕ್ ಇವೆಂಟ್ ಇದೆ ಆ್ಯಕ್ಚುಲಿ. ಬೇಸಿಕ್ಲಿ ಇಲ್ಲಿರೋದೇ ತುಂಬ ಲಕ್ಕಿ ಅಂತಲೂ ಹೇಳ್ಬೋದು. ಸೊ ನನಗೆ ಗ್ರೇಟ್ ಫೀಲ್ ಮಾಡ್ಕೊತಿದ್ದೀನಿ. ಸೊ ನೋಡ್ಬೋದಿದೆ ಸಂಗಮ್ ಪಾಯಿಂಟು, ಅದು ಇಂದಸ್ ರಿವರು. ಸೊ ಆ ಕಡೆದು ಜಾನ್ಸ್ಕಾರ್ ರಿವರು. ಸೊ ಬನ್ನಿ ರಿವರ್ ರಾಫ್ಟಿಂಗ್ ಮಾಡಿ ತೋರಿಸ್ತೀನಿ. ಇದು ವರ್ಲ್ಡ್ ಹೈಯೆಸ್ಟ್ ರಿವರ್ ರಾಫ್ಟಿಂಗ್ ಪಾಯಿಂಟ್ ಕೂಡ ನೋಡ್ಬೋದು. ಸೊ ಗೈಸ್ 1,000 ರೂಪಾಯಿ ಆಗುತ್ತೆ ನಿಮಗೆ 6 ಕಿಲೋಮೀಟರ್ ಸ್ಟ್ರೆಚ್ಚಿಗೆ. ಒಳಗಡೆ ಪೇಮೆಂಟ್ ಮಾಡಿದ್ರೆ ಆಯಿತು. ಸೊ 1000 ರೂಪೀಸ್ ಕೊಟ್ಟೆ ನಾನು 6 ಕಿಲೋಮೀಟರ್ ರಾಫ್ಟಿಂಗ್ ನಾನು ಹಿಂಗೆ ಮಾಡ್ಬೋದು. ಸೊ ಗ್ರೂಪ್ ಇದ್ದರೆ ಚೆನ್ನಾಗೆ, ನನ್ನ ಹತ್ರ ಸೋಲೋ ಬಂದರೆ ಬೇರೆ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಅಷ್ಟೇ. ಸೊ ಇದೇ ರಾಫ್ಟಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿ ನೋಡ್ಬೋದು. ಬನ್ನಿ ಹೋಗೋಣ. ಈಗ ರಿವರ್ ರಾಫ್ಟಿಂಗ್ ಪಾಯಿಂಟಿಗೆ ಬಂದಿದ್ದೀವಿ ನೋಡ್ಬೋದು. ಸೊ ಇದೇ ರಿವರ್ ರಾಫ್ಟಿಂಗ್ ಪಾಯಿಂಟ್ ಆ್ಯಕ್ಚುಲಿ ಬ್ಯೂಟಿಫುಲ್ ಆಗಿದೆ, ಹಿಂದೆಲ್ಲ ನೋಡ್ಬೋದು ನೀವು. ಸೊ ವಾವ್, ನೀವು ಮಾತ್ರ ಅಲ್ಟಿಮೇಟು, ಒಂಥರ ಮೂನಲ್ಲೇ ಬಂದಂಗೆ ಆಗಿದೆ ಗುರು, ಮೂನ್ ಲ್ಯಾಂಡಿಗೆ. ಸೊ ಗೈಸ್ ನಾವು ನಮ್ಮ ಲೈಫ್ ಜಾಕೆಟ್ ಹಾಕ್ಕೊಂಡಿದ್ದೀವಿ, ಈಗ ಲೈಫ್ ಜಾಕೆಟ್ ಮತ್ತು ಹೆಲ್ಮೆಟ್ಟು. ಸೊ ಇದೊಂದು ಸ್ವಿಂಗರ್ ಒಂದು ಕೊಡ್ತಾರೆ ನಮಗೆ. ಸೊ ಇದನ್ನು ಇಲ್ಲಿಂದ ಇಳಿಸಿ ಸೊ ಅಲ್ಲಿ ರಾಫ್ಟಿಂಗ್ ಮಾಡೋಕ್ಕೆ ಹೋಗ್ತೀವಿ ನಾವು. ಬೇಸಿಕ್ಲಿ ನಾನು ಒಬ್ಬನೇ ಇದ್ದಾಗಿಂದ ಸೊ ನಾನು ಬೇರೆಯವ್ರ ಜೊತೆ ಬಂದೆ, ಬೇರೆ ಗ್ರೂಪಿಗೆ. ಸೊ ಬನ್ನಿ. ಗೈಸ್ ನಾವು ನಮ್ಮ ರೈಡ್ನ ಸ್ಟಾರ್ಟ್ ಮಾಡಿದ್ದೀವಿ ಈಗ. ಇದು ಜಾನ್ಸ್ಕಾರ್ ನದಿ ಆ್ಯಕ್ಚುಲಿ. ನಾವು ನಮ್ಮ ಎಂಡ್ ಪಾಯಿಂಟ್ ಆ್ಯಕ್ಚುಲಿ ಇಂದಸ್ ನದಿ. ಸೊ ಏನಿಲ್ಲ, ಈಸಿ ರಾಫ್ಟಿಂಗೇ ಇದು, ನಾರ್ಮಲ್ ಪೆಡ್ಲಿಂಗೇ ಇದು, ಅಷ್ಟೇನು ಲೆವೆಲ್ ಹೈ ಇಲ್ಲ, ವಾಟರ್ ಗ್ರೇಡು. ಸೊ ಬನ್ನಿ ಮುಂದೆ ಹೋಗಿ ನಿಮ್ಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಸ್ವಿಮ್ಮಿಂಗ್ ಏನು ಮ್ಯಾಂಡೇಟ್ರಿ ಇಲ್ಲ, ನೀವು ಬರಬೇಕಾದ್ರೆ ಇಲ್ಲಿ ನಾರ್ಮಲ್ ಆಗಿರ್ಬೋದು, ಲೈಫ್ ಜಾಕೆಟ್ ನೆಸಸರಿ ಅಷ್ಟೇ. ನಿಮ್ಗೊಂದು ಬೆಟ್ಟ ತೋರಿಸ್ತೀನಿ, ಚಾಕ್ಲೇಟ್ ಮೌಂಟೇನ್ಸ್ ಅಂತ ಕರೀತಾರೆ. ಅದರ ಒಂದು ರಿಫ್ಲೆಕ್ಷನ್ ಮತ್ತು ಕಲರಿಂಗು ಕಾರಣ ಇದಕ್ಕೊಂದು ನೋಡ್ಬೋದು. ಇದು ಅಲ್ಲಿದೆ ನೋಡಿ, ಅಲ್ಲಿ ಸ್ವಲ್ಪ ಇದ್ದಾವೆ, ಅಲ್ಲೂ ಇದ್ದಾವೆ ಆ್ಯಂಡ್ ಇಲ್ಲೂ ಇದ್ದಾವೆ. ಸೊ ಈಗ ಒಂದು 20 ಫೀಟ್ ಹೈಟ್ ಇರ್ಬೋದು ಇದು, ನೋಡ್ಬೋದು. ಸೊ ಆಗಲೇ ಕಡಿಮೆ ಇತ್ತು, ಒಂದು 5-6 ಫೀಟ್ ಅಷ್ಟೇ ಇತ್ತು, ಈಗ 20 ಫೀಟ್ ತನಕ ಆಗುತ್ತೆ. ನೋಡ್ತಿರ್ಬೋದು ಅದೇ ಸಂಗಮ್ ಪಾಯಿಂಟು. ಜಾನ್ಸ್ಕಾರ್ ರಿವರ್ ಏನಿದೆ ಅದು ಇಂಡಸ್ ರಿವರ್ಗೆ ಹೋಗಿ ಸೇರುತ್ತೆ. ಸೊ ಇದೊಂದು ಮಹಾ
ಮಾಸ್ ಸಂಗಮ ಅಂತಲೇ ಹೇಳ್ಬೋದು. ಸೊ ಇದೇ ನೋಡಿ, ಅಲ್ಲಿಂದ ಒಂದು 6 ಕಿಲೋಮೀಟರ್ ಸ್ಟ್ರೆಚ್ ಇದು ಬೇಸಿಕ್ಲಿ. ಸೊ ಇಲ್ಲಿ ಬಂದು ಇಲ್ಲಿ ಸಂಗಮ ಪಾಯಿಂಟ್ ನಾವು ಜಾಯ್ನ್ ಆಗ್ತೀವಿ. ಈಗ ನಾವು ಇಂಡಸ್ ರಿವರಲ್ಲಿ ಇದ್ದೀವಿ. ಸೊ ಬೇಸಿಕಲಿ ಇಂಡಸ್ ರಿವರ್ ಹೋಗಿ ಪಾಕಿಸ್ತಾನಿಗೆ ಹೋಗಿ ಜಾಯ್ನ್ ಆಗುತ್ತೆ ಬೇಸಿಕ್ಲಿ, ಇದೊಂದಿದೆ ಹಿಸ್ಟ್ರಿ. ಸೊ ಫೈನಲಿ ನಮ್ಮ ಎಂಡ್ ಪಾಯಿಂಟ್ ಇದ್ದ. ಸೊ ಫೈನಲಿ ಈಗ ನಮ್ಮ ರಾಫ್ಟಿಂಗ್ ಮುಗೀತು ನೋಡ್ಬೋದು. ಇಂಡಸ್ ವ್ಯಾಲಿ ರಿವರಿಗೆ ಫೈನಲಿ ಬಂದಾಗಿದೆ. ಸೊ ತುಂಬ ಚೆನ್ನಾಗಿದ್ರು ರಾಫ್ಟಿಂಗ್ ಮಾಡ್ತಾರೆ. ಸ್ವಲ್ಪ ಅರ್ಜೆಂಟ್ ಏನೂ ಮಾಡಲಿಲ್ಲ, ಚೆನ್ನಾಗಿ ತೋರಿಸ್ಕೊಂಬಂದ್ರೆ ಎಲ್ಲದನ್ನು. ಸೊ ನೋಡ್ಬೋದು, ಬಂದಿವಿ ಇಲ್ಲಿಗೆ. ವರ್ಲ್ಡ್ ಹೈಯೆಸ್ಟ್ ರಿವರ್ ರಾಫ್ಟಿಂಗ್ ಪಾಯಿಂಟಲ್ಲಿ ನಾವು ರಿವರ್ ರಾಫ್ಟಿಂಗ್ನ ಮುಗಿಸಿದ್ದೀವಿ ಅಂತಲೇ ಹೇಳ್ಬೋದು. ಸೊ ಖುಷಿ ಆಗ್ತಿದೆ ಫುಲ್ಲು. ಸೊ ಗೈಸ್ ಈಗ ಕ್ವಾವಾಟಿ ಅಂತ ಕೊಡ್ತಿದ್ದೀವಿ, ಲೇ ಸ್ಪೆಷಲ್ ಇದೆ ಆ್ಯಕ್ಚುಲಿ. ಸೊ ಇದೇ ನೋಡಿ ಕ್ವಾವಾಟಿ. ಸೊ ಬನ್ನಿ ಟ್ರೈ ಮಾಡಿ ಹೇಳ್ತೀನಿ ಹೇಗೆ. ಸೊ ಗೈಸ್ ಇಲ್ಲಿ ಎಲ್ಲೋದ್ರೂ ಮ್ಯಾಗಿನೇ ಲೇಯಲ್ಲಿ. ಸೊ ಪ್ರತಿಯೊಂದು ರಿವರ್ ರಾಫ್ಟಿಂಗ್ ಪಾಯಿಂಟು ಆ್ಯಕ್ಟಿವಿಟಿ ಪಾಯಿಂಟ್ಸ್ ಎಲ್ಲ ನಿಮಗೆ ಮ್ಯಾಗಿ ಸಿಗುತ್ತೆ. ಸೊ ಇದೆ ನಾರ್ಮಲ್ ಆಗಿದೆ, ಏನು ಅಷ್ಟೇನು ಟೇಸ್ಟ್ ಇದೆಲ್ಲ. ಕ್ವಾವಾಟಿನೂ ನಾರ್ಮಲ್ ಅನಿಸ್ತು ನನಗೆ, ಅಷ್ಟೇನು ಚೆನ್ನಾಗಿ ಅನಿಸಿಲ್ಲ. ಸೊ ಗೈಸ್ ಇಲ್ಲಿ ಜಸ್ಟ್ ಹೋದ ವರ್ಷವೇ, ಸೊ ಅಲ್ಲಿ ಮೇಲೆ ಕಾಣ್ತಿದೆಯಲ್ಲ ಅದನ್ನು ಬೋಲ್ ಅಂತಾರೆ ಇಲ್ಲರು ಇದಕ್ಕೆ. ಸೊ ಇಲ್ಲಿಂದ ಜಾರಿ ಹೋಗಿ ಒಂದು ಕ್ಯಾಂಪರ್ ಗಾಡಿ ಇದೆಯಲ್ಲ, ಅದು ನೀರಲ್ಲಿ ಬಿದ್ದಿತ್ತು ಜಾನ್ಸ್ಕರ್ ರಿವರಲ್ಲಿ. ಸೊ ಯಾರು ಉಳಿದಿಲ್ಲ ಪಾಪ, ಅದು ಸಿವಿಲಿಯನ್ಸ್ ಅಂತೆ, ಲೋಕಲ್ ಸಿವಿಲಿಯನ್ಸೇ, ಯಾರೂ ಉಳಿಯೋಕ್ಕಾಗಿಲ್ಲ. ಸೊ ಈ ಕಡೆ ಇರೋದು ಎಲ್ಲ ನಮಗೆ ಈಸಿ ಅನಿಸ್ಬೋದು, ಅಂದರೆ ನಾವೆಲ್ಲ ಟೂರಿಸ್ಟ್ಗಳಲ್ಲ, ನಮ್ಗೇನು ಗೊತ್ತು ಈ ಥರ ಬ್ಯೂಟಿ ಎಷ್ಟು ಚೆನ್ನಾಗಿದೆ ಅಂತೀವಿ, ಇಲ್ಲಿರೋರಿಗೆ ಗೊತ್ತು ಇಲ್ಲ ರಿಯಲ್ ಏನು ಅಂತ. ಸೊ ಡ್ರೈವ್ ಸೇಫ್ ಅಂತಲೇ ಹೇಳ್ಬೋದು ನಾನು. ಸೊ ಗೈಸ್ ನಾನೀಗ ನನ್ನ ಲೈಫ್ನ ಮೋಸ್ಟ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಬಂಜಿ ಜಂಪಿಂಗು, ಅದು ಲೇ ಲಡಾಖಲ್ಲಿ, ಅದು ಜಾನ್ಸ್ಕರ್ ರಿವರಲ್ಲಿ. ಸೊ ಇಲ್ಲಿ ನೋಡಿ ವ್ಯೂ ಪಾಯಿಂಟು, ವಾವ್. ಸೊ ಇದೇ ಬಂಜಿ ಜಂಪಿಂಗಿಂದ ಏರಿಯಾ, ಸಖತ್ತಾಗಿದೆ ಗುರು ಮಾತ್ರ. ಹೆವಿ ನೆಕ್ಸ್ಟ್ ಲೆವೆಲ್ ಮಜಾ ಬರುತ್ತೆ ಅಂದ್ಕೊತಿದ್ದೀನಿ. ಜಂಪಿಂಗಲ್ಲಿ ನಿಮಗೆ ಪರ್ ಪರ್ಸನ್ 4000 ರೂಪೀಸ್ ಬೀಳುತ್ತೆ. ಸೊ ಇದೇ ನೋಡಿ ಇವ್ರ ಏರಿಯಾ. ಸೊ ಇದೇ ಇವರು. ಸೊ ಗೈಸ್ ನಾವೀಗ ಫಸ್ಟ್ ಟೈಮ್ ಲೈಫಲ್ಲಿ ಬಂಜಿ ಜಂಪಿಂಗ್ ಮಾಡೋಕ್ಕೆ ಹೋಗ್ತಿರೋದು. ಸೊ ಇದೇ ನೋಡ್ಬೋದು ಇಲ್ಲಿ. ಸೊ ಲಡಾಖ್ ಬಂಜಿ ಜಂಪಿಂಗ್ ಈಸ್ ಇನಾಗ್ರೇಟೆಡ್ ಆನ್ 22 May 2022. ಸೊ ಲೆಟ್ಸ್ ಗೋ. ಇದೆ ನೋಡಿ. ಸೊ ಬಂಜಿ ಜಂಪಿಂಗ್ ಮಾಡೋಕ್ಕೆ ಹೋಗ್ತೀವಿ ನಾವೀಗ. ಬಂಜಿ ಜಂಪಿಂಗ್ನ ಮಾಡ್ತಿದ್ದೀವಿ, ನೀವು ನೋಡ್ಬೋದು. Yes, cover the white line, go there slowly. रुको टाइट बंदा है थोड़ा, वो बिल्कुल टाइट. वहाँ जाइए, cover the white line. So your head should go first, okay? You have to dive. And quickly don't get away. Like this I should do now. ಬಂಜಿ ವರ್ಲ್ಡ್ಸ್ ಹೈಯೆಸ್ಟ್ ಬಂಜಿ ಜಂಪಿಂಗ್ ಸರ್ಟಿಫಿಕೇಟ್ ಸಿಕ್ತು. ಸೊ ಸೂಪರ್ ಅನಿಸಿದೆ, ಚೆನ್ನಾಗಿ ಅನಿಸಿದೆ.